ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ವಿಠಾಬಾಯಿಯವರ ಭಂಗವನ್ನು ನೋಡೋಣ. ವಿಠಾಬಾಯಿಯ ಭಂಗವನ್ನು ಬಹಳ ಕರುಣೆಯಿಂದ ಭಕ್ತಿಯಿಂದ, ಭಕ್ತರು ಯಾವಾಗಲೂ ಏನು ಇದು ಮಾಡ್ತಾರಪ್ಪ, ಪ್ರಾರ್ಥನೆ ಮಾಡ್ತಾರೆ ಅಂದರೆ, ನನಗೆ ನಿನ್ನ ಹೊರತಾಗಿ ಇನ್ನೇನೂ ಬೇಕಾಗಿಲ್ಲ. ತುಕಾರಾಮ್ ಮಹಾರಾಜರು ಹೇಳೋದು, ನಕೋ ಮುಕ್ತಿ ಧನ ಸಂಪದ ಆಮ್ಹಾಸಿ. ನನಗೆ ಮುಕ್ತಿನೂ ಬೇಡ, ಧನ ಸಂಪದ ಏನೂ ಬೇಕಾಗಿಲ್ಲ, ಇವನ್ ಮುಕ್ತಿ ಕೂಡ ಬೇಡ, ಬಿಡುಗಡೆನೂ ಹೊಂದಿಸ್ಬಿಡಪ್ಪ ಪರಮಾತ್ಮ. ಎದಕ್ಕಪ್ಪ ಮುಕ್ತಿ ಹೊಂದೋದು ಅಂದರೆ ಏನು? ಆ ಹುರಿದಿದ್ದ ಬೀಜದ ಥರ ಇರ್ತಾರೆ. ಹೆಂಗಪ್ಪ ಅಂದರೆ, ವಾಸನಾಕ್ಷಯ ಆಗಿ ಸುಟ್ಟಿದ ಬೀಜ ಹೆಂಗಿರ್ತಾವೆ, ಅದು ಪುನಃ ನಾವು ಹೊಲದಲ್ಲಿ ಹಾಕಿದ್ರೆ ಮೊಳಕೆ ಹೊಡೆದದ್ದು ಯಾವುದು ಗಿಡ ಆಗೋದಿಲ್ಲ. ಆದರೆ ಪರಮಾತ್ಮನ ಸಾನ್ನಿಧ್ಯ, ಅವನ ಪ್ರೇಮ, ಅದು ಕೇವಲ ಪೃಥ್ವಿ ಲೋಕದ ಮೇಲೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಿಗೋದಿರುತ್ತೆ. ಅದಕ್ಕೆ ಪುನಃ ಪುನಃ ಅವತಾರ ತಾಳಿ ಜನ್ಮ ತಗೊಂಡು ನಿನ್ನ ಚರಣವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ನಿನ್ನ ಚರಣಕಮಲ, ನಿನ್ನ ಪಾದಸ್ಪರ್ಶ ಮಾಡಿ, ನಿನ್ನ ಪಾದಧೂಳಿ ಹಣೆ ಮೇಲೆ ಹಚ್ಕೊಂಡು ನನ್ನ ಹಣೆಯನ್ನು ಅಲಂಕೃತ ಮಾಡಿಕೊಡ್ಬೇಕು ಅಂತ ಭಕ್ತರು ಸಂತರು ಪರಮಾತ್ಮನ ಬೇಡ್ಕೋತಾ ಇರ್ತಾರೆ. ಅದೇ ಶೃಂಖಲೆಯಲ್ಲಿ ನಮ್ಮ ವಿಠಾಬಾಯಿ ಕೂಡ ಇದನ್ನೇ ಪರಮಾತ್ಮನ ಹತ್ರ ಬೇಡಿಕೆ ಮಾಡ್ಕೊಳ್ತಿದ್ದಾಳೆ ಇವತ್ತು. ಏನಪ್ಪ, ನಿನ್ನ ನಾಮದ ಹೊರತಾಗಿ ನನಗೇನೂ ಬೇಕಾಗಿಲ್ಲ, ನನಗೆ ಜನ್ಮ ಮರಣ ಚಕ್ರದಿಂದ ಬಿಡುಗಡೆನೂ ಹೊಂದಿಸ್ಬೇಡ ಅಂತಾಳಾಕಿ. ಏನಂತಾಳಾಕಿ ನೋಡೋಣ, ಅದನ್ನು ನಾವು ಚಿಂತನೆ ಮಾಡೋಣ, ಮನನ ಮಾಡೋಣ. ಶಬ್ದಾರ್ಥದಲ್ಲಿ, ಬಾಯಿಯ ಅರ್ಥದಲ್ಲ, ಗೂಢಾರ್ಥಕ್ಕೆ ಹೋಗಿ ಒಳಗೆ ಅಂತರಾಳದ ಇಳಿದು ಹೋಗ್ಬೇಕು. ನಾವು ಅವಳ ಜೊತೆಗೆ ಒಂದಾಗೋಗ್ಬಿಡಬೇಕು. ವಿಠಾಬಾಯಿ ಹೆಂಗೆ ಅನುಭವಿಸೋದ್ಲು ಚಿದಂಬರನ, ಹೆಂಗೆ ವಿಠ್ಠಲನ ಅನುಭವಿಸಿ ಆ ನಾಮಾಮೃತವನ್ನು ಕುಡಿತಾ ಇದ್ಲು, ನಾಮಾಮೃತ ರಸಪಾನವನ್ನು ಕ್ಷಣಿ ಪದೋಪದಿ ಮಾಡ್ತಾ ಇದ್ಲು. ಅದನ್ನು ನಾವು ಅನುಭವಿಸ್ಬೇಕು. ಅದನ್ನು ಅನುಭವಿಸ್ಬೇಕು ಅಂದರೆ ನಾವು ಶಬ್ದದ ಅಂತರಾಳಕ್ಕೆ ಹೋಗಬೇಕು, ಆ ಮೌನದ ಕಡೆಗೆ ಹೋಗಬೇಕು. ಮೌನದಲ್ಲಿ ಎಲ್ಲವೂ ಸ್ಫುರಣೆ ಆಗುತ್ತೆ, ಜ್ಞಾನ ಸ್ಫುರಣೆ ಆಗುತ್ತೆ, ಶಬ್ದ ಆಮೇಲೆ ಆಚೆ ಬರುತ್ತೆ. ಏನು ಹೇಳ್ತಾಳಪ್ಪ ವಿಠಾಬಾಯಿ? मन जेथे जाते दुःख दावी थे, नामा वाचुनी वाचा बंद करी. नाम घेता जावे प्राण माझे देवा, नाम घेता यावे जन्मासी मी. जन्म मरण वाचुनी मुक्ती नको काही, एक भक्ती देई सर्व काळ. विठाबाई म्हणे इतुके देई स्वामी, ಚಿದಂಬರಾಯಿ ಬಾಳ ತುझे. ಸದ್ಗುರುಗೆ ಏನಂತಾರಪ್ಪ? ಅಮ್ಮ ಅಂತಾರೆ, ತಾಯಿ ಅಂತಾರೆ, ಮಾವುಲಿ ಅಂತಾರೆ. ಎದಕ್ಕಪ್ಪ? ತಾಯಿಗೆ ತನ್ನ ಮಗು ಎಷ್ಟು ಕಾಳಜಿ ಇರುತ್ತೆ ನಮ್ಗೆ ಗೊತ್ತು. ನಾವು ನಮ್ಮ ಮಕ್ಕಳನ್ನ ಹೆಂಗೆ ಕಾಳಜಿ ಮಾಡ್ತೀವಿ. ಆದರೆ ಸಂತರು ಸತ್ಪುರುಷರು ಅದಕ್ಕಿಂತ ಎಷ್ಟೋ 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 ಕೋಟ್ಯಾನುಕೋಟಿ ಮೇಲ್ಪಟ್ಟಿರ್ತಾರೆ. ನಮ್ಮ ಬಯೋಲಾಜಿಕಲ್ ಪೇರೆಂಟ್ಸ್ಗಿನ್ನೂ ನಮ್ಮ ನಿಜ ತಂದೆ ತಾಯಿ ಯಾರಪ್ಪ ಅಂದರೆ ಸಂತರು, ಸತ್ಪುರುಷರು, ಮಾವುಲಿ. ಯಾಕಪ್ಪ? ಅವನಿಗೆ ನಮ್ಮ ಕಾಳಜಿ ಇರುತ್ತೆ. ನನ್ನ ಮಗು ಯಾರು? ಆ ಮಗು ಅಂದರೆ ಯಾರು? ಮನಸ್ಸು. ಪರಬ್ರಹ್ಮ ಪರಮಾತ್ಮನಿಗೆ ಸದ್ಗುರು ರೂಪದಲ್ಲಿ ಬಂದಾಗ ಅವನಿಗೆ ಆ ಮಗು ಅಂದರೆ ಮನಸ್ಸಿನ ಪ್ರತಿ ಏನಿರತ್ತಪ್ಪ, ಈ ಮನಸ್ಸು ನನ್ನೊಳಗೆ ಬಂದು ಒಂದಾಗಿ ಹೋಗಲಿ ಅನ್ನೋದೇ, ಜೀವಾತ್ಮ ನನ್ನಲ್ಲಿ ಬಂದು ಒಂದಾಗಿ ಹೋಗಲಿ ಅನ್ನೋದು ಒಂದು ಏನು ಅವನಿಗೆ ಕಾಳಜಿ ಇರುತ್ತೋ ಅದ್ರ ಪ್ರಕಾರ ನಮಗೆ ಅವನು ಬೋಧನೆ ಮಾಡ್ತಾನೆ. ಬಂದು ಮನಸ್ಸಿಗೆ ಬೋಧನೆ ಮಾಡ್ತಾನೆ ಪರಮಾತ್ಮ. ಯಾವ ರೂಪದಲ್ಲಿ? ಸದ್ಗುರು ರೂಪದಲ್ಲಿ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅವತಾರ ತಾಳಿ ಸದ್ಗುರು ರೂಪದಲ್ಲಿ ಬಂದು ತಾಯಿಯಾಗಿ ಮಗುಗೆ ಜ್ಞಾನದ ಹಾಲವನ್ನು ಕುಡಿಸ್ತಾಳಂತೆ ಸದ್ಗುರು ಬಂದ್ಬಿಟ್ಟು. ಅದು ಲಿಂಗಭೇದ ಇಲ್ಲ ಅಲ್ಲಿ. ಅವನು ಬಂದು ನಮಗೆ ಜ್ಞಾನ ಅಮೃತವನ್ನು ಕುಡಿಸ್ತಾನೆ. ಎದಕ್ಕಪ್ಪ? ಈ ಜೀವಾತ್ಮದ ಉದ್ಧಾರ ಆಗಲಿ, ಉದ್ಧಾರ ಆಗಿ ಇದು ನನ್ನಲ್ಲಿ ಒಂದಾಗಲಪ್ಪ. ಕಾಯ್ತಾ ಇರ್ತಾನೆ ಕ್ಷಣ ಆಲಿಂಗನವನ್ನು ಮಾಡೋಕ್ಕೆ. ಏನು? ಪರಮಾತ್ಮ ಮತ್ತು ಮನಸ್ಸು ಒಂದಾದಕ್ಕೆ ಆಲಿಂಗನ ಅನ್ನೋದು. ಅದಕ್ಕೆ ಏನು ಹೇಳ್ತಾನೆ? ಮನ ಜೇಥೆ ಜಾತೆ ದುಃಖದಾವೀತೇಥೆ. ಮನಸ್ಸು ಎಲ್ಲೆಲ್ಲಿ ಹೋಗುತ್ತೋ, ನನಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿ ಕೇವಲ ದುಃಖ ತೋರಿಸತ್ತಪ್ಪ. ಅಂದರೆ ದೃಶ್ಯ ಜಗತ್ತು ನಾವೇನು ನೋಡ್ತೀವಿ ಅದು ಕೇವಲ ದುಃಖಮಯವಾಗಿದೆ ಅನ್ನೋದು ನಮ್ಮ ಭ್ರಾಂತಿ, ಅದು ಇಲ್ಯೂಷನ್. ದುಃಖ ಇದೆ ಅಂತ ಯಾಕೆ ಹೇಳ್ತೀವಪ್ಪ? ಯಾಕಪ್ಪ ಅಂದರೆ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ಯಾರು? ಆ ಪರಮಾತ್ಮ. ಹಂಗಂದ್ರೆ ದುಃಖಮಯವಾಗಿದೆ ಅದು. ಚರಾಚರ ಸೃಷ್ಟಿ ನೋಡಿ ನೀವು, ಹೂವು, ಹಣ್ಣು, ಗಿಡ, ಲಕ್ಷಾವಧಿ ಗಿಡ, ಲಕ್ಷಾವಧಿ ಹೂವು, ಲಕ್ಷಾವಧಿ ಪರಿಮಳ, ಲಕ್ಷಾವಧಿ ಪಕ್ಷಿಗಳು, ಪ್ರಾಣಿಗಳು. ಭಗವಂತ ಕೋಟ್ಯಾನುಕೋಟಿ ಜೀವ ಸೃಷ್ಟಿ ಮಾಡಿದ್ದಾನೆ. ಎಲ್ಲದರಲ್ಲೂ ಬೇರೆ ಬೇರೆ ಥರ ಡೈವರ್ಸಿಟಿನಲ್ಲಿ ಬ್ಯೂಟಿ ಇದೆ. ಅದನ್ನು ನಾವು ಒಂದು ದಿವಸಕ್ಕೂ ನೋಡೋಕ್ಕೆ ಹೋಗಿಲ್ಲ. ಎಷ್ಟು ನದಿ, ಎಷ್ಟು ಗಿಡ, ಮರ, ಗುಡ್ಡ, ಬೆಟ್ಟ ನೋಡಿ, ಏನು ಆನಂದ ಆಗತ್ತೆ. ಅಲ್ಲಿ ನಿಮಗೆ ದುಃಖ ಆಗತ್ತಾ? ಇಲ್ಲ. ಹಾಗಂದರೆ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ದುಃಖ ತೋರಿಸುತ್ತೆ. ಅಂದರೆ ಏನಪ್ಪ?
ನನ್ನ ಮನಸ್ಸು ನನ್ನ ಪ್ರಕಾರ ವಿಚಾರ ಮಾಡ್ತಾ ಇದೆ. ನಾನು ಪರ್ಸೆಪ್ಷನ್ ಅಂತೀವಿ ನಾವು ಅದಕ್ಕೆ. ನಾನು ಗ್ರಹಿಸುವುದು ಏನಿದೆಯೋ, ನಿಮ್ಮನ್ನು ನೋಡಿದಾಗ ನಿಮ್ಮ ಪ್ರತಿ ಒಂದು ವಿಚಾರಧಾರೆಯನ್ನು ಕಾಯಂ ಮಾಡ್ಕೋತೀವಿ. ನೀವು ಹಿಂಗಿದ್ದೀರಾ, ನೀವು ಹಿಂಗೆ ಇದ್ದೀರಾ, ನೀವು ಹಿಂಗೆ ಇರ್ತೀರಾ, ನಿಮ್ಮಲ್ಲಿ ಕೆಟ್ಟ ಗುಣ ಇದೆ, ನಿಮ್ಮಲ್ಲಿ ಒಳ್ಳೆ ಗುಣ ಇದೆ ಅನ್ನೋದನ್ನ ಮನಸ್ಸು ಭ್ರಾಂತಿ ಹೊಂದಿ ಆ ದೃಷ್ಟಿ ಮುಖಾಂತರ ನಿಮ್ಮನ್ನು ನೋಡಿದಾಗ ನಾನು ನಿಮ್ಮ ಬಗ್ಗೆ ಜಡ್ಜ್ಮೆಂಟಲ್ ಆಗ್ತೀನಿ. ನಾನು ನಿಮ್ಮ ಬಗ್ಗೆ ಐ ವಿಲ್ ಬಿ ಒಪಿನಿಯನೇಟೆಡ್ ಅಬೌಟ್ ಯು. ಅದು ಎಷ್ಟೇ ಮಾಡಿದ್ರೂ ಹೋಗೋದಿಲ್ಲ. ಅದಕ್ಕೆ ಪುನಃ ನಿಮ್ಮ ಜೊತೆ ನನ್ನ ಸಂಬಂಧ ಬಂದಾಗ ಅಲ್ಲಿ ಏನೋ ಒಂದು ಮಾತಿಗೆ ಟಕ್ಕರ್ ಆದಾಗ ನನಗೆ ದುಃಖ ಆಗತ್ತೆ. ಇಲ್ಲಾಂದರೆ ಪ್ರಪಂಚ ಇಷ್ಟು ಸುಂದರವಾಗಿದೆ, ಪರಬ್ರಹ್ಮ ಪರಮಾತ್ಮ ಚರಾಚರ ವಸ್ತುದಲ್ಲಿ ತುಂಬಿದೆ ಅಂದರೆ ದುಃಖಮಯ ಹೆಂಗಾಗ್ಲಿಕ್ಕೆ ಸಾಧ್ಯ? ನಾಮವಾಚುನಿ ವಾಚಾ ಬಂಧಕರಿ, ನಾಮದ ಹೊರತಾಗಿ ನನ್ನ ವಾಚ ಯಾವುದಾರೇ ಒಂದು ಮಾತು ತೆಗೆದ್ರೆ, ವಿಷಯ ವಸ್ತು ವ್ಯಕ್ತಿ ಸಲುವಾಗ ನನ್ನ ಮಾತು ತೆಗೆದ್ರೆ ನನ್ನ ಬಾಯಿ ಅಲ್ಲಿ ದುಃಖ ಇದೆ. ಮನಸ್ಸು ದುಃಖ ತೋರಿಸುತ್ತಲ್ಲಿ. ನೀವು ಬಾಯಿಂದ ತೆಗಿರಿ ಒಂದು ಮಾತು ಒಬ್ಬರ ಸಲುವಾಗಿ, ಅವ್ರು ನಿಮಗೆ 4 ಮಾತು ಕೊಟ್ಟು ಕೂಡಲೇ ಏನಾಗತ್ತೆ? ದುಃಖ, ಬೇಜಾರು, ಡಿಪ್ರೆಷನ್ನು, ಕ್ಲೇಶ ಮುಂತಾದ ಶಬ್ದಾದ ಮುಖಾಂತರ ಏನೇನು ನೀವು ಬಳಸ್ತೀರೋ ಅದೆಲ್ಲವೂ ಉಂಟಾಗತ್ತೆ. ಯಾಕೆ? ಇಲ್ಯೂಷನ್. ನಾನೇನೋ ಪರ್ಸೀವ್ ಮಾಡ್ತಿದ್ದೀನಿ, ನಿಮ್ಮ ಬಗ್ಗೆ ನನ್ನ ಪರ್ಸೆಪ್ಷನ್ ಇದೆ, ಕೆಟ್ಟದು ಒಳ್ಳೆಯದು ಎಲ್ಲವೂ. ಯಾರಿಗಿದೆ ಅದು? ಮನಸ್ಸಿಗೆ. ಪರಮಾತ್ಮ ಎಲ್ಲಿದ್ದಾನೆ? ಮನಸ್ಸಿಗೆ ದಾಟದವನವ. ಅವನನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಮನಸ್ಸಿಂದ ಹೋದರೆ ಯಾವತ್ತಿಗೂ ಅರ್ಥ ಆಗೋದಿಲ್ಲ ಪರಮಾತ್ಮ. ಯು ಹ್ಯಾವ್ ಟು ಗೋ ಬಿಯಾಂಡ್ ದ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಇಂಟಲೆಕ್ಟ್. ಆವಾಗ ಬುದ್ಧಿ, ನಾನು ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ನಾನು ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಶ್ರೋತ್ರ ಘ್ರಾಣೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಯಾವುದೂ ಅಲ್ಲ, ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತವಲ್ಲ, ಏನೂ ಅಲ್ಲ, ನಾನು ಶಿವೋಹಂ ಸ ಅಹಂ ಸೋ ಅಹಂ, ನಾನೇ ಅವನು ಅನ್ನದ ಅರಿವು ಬರಬೇಕು ಅಂದರೆ ಏನು? ಈ ವಾಚಾದಿಂದ, ಬಾಯಿಯಿಂದ, ನಾಮದ ಹೊರತಾಗಿ ಇನ್ನೇನು ಬರ್ಕೂಡುದು. ಆವಾಗ ಅವನ ಸ್ವರೂಪ ತಿಳ್ಕೊಳ್ಳೋದು ನನಗೆ ಒಂದು ಪ್ರಯತ್ನ ಸಾಧ್ಯತೆ ಆಗತ್ತೆ. ನಾಮ ಘೇತಾ ಜಾವೇ ಪ್ರಾಣ ಮಾಜೆ ದೇವ. ಇಲ್ಲಿ ಪ್ರಾಣ ಹೋಗೋದು ಅಂದರೆ ಏನಪ್ಪ? 2 ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು, ಈ ದೇಹ ನಾವು ಬಿಡುವಾಗ ನನ್ನ ಉಸಿರಾಟ ಸಮೇತ ನಾಮನೂ ಹೋಗಬೇಕಾಚೆ. ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ನಾಮ. ನಾನು ರಾಮ ಅಂತ ನನ್ನ ಪ್ರಾಣ ಹೋಗಬೇಕು, ಅಥವಾ ಚಿದಂಬರ ಅಂತ ಪ್ರಾಣ ಹೋಗಬೇಕು. ಇನ್ನೊಂದು ರೀತಿಯಲ್ಲಿ ನಾಮಘೇತಾ ಜಾವೇ ಪ್ರಾಣ ಮಾಜೆ ಅಂದರೆ ನನ್ನ ಮನಸ್ಸು ಸತ್ತೋಗ್ಬಿಡ್ಬೇಕು, ಅಂದರೆ ಅವನಲ್ಲಿ ಐಕ್ಯ ಆಗೋಬೇಕು, ಅಂದರೆ ಅವನು ಇರುವಿಕೆಗೆ ಜಾಗೃತತನ ಬರಬೇಕು. ಅಂದರೆ ಪರಮಾತ್ಮ ನಿನ್ನಿಚ್ಛೆ ಮಾತ್ರದಿಂದ ನನ್ನ ಜೀವನ ನಡೀತಾ ಇದೆಯಪ್ಪ ಚಿದಂಬರ ಅಂತ ನಾವು ದೃಢವಾಗಿ ನಿರ್ಧಾರ ಮಾಡಿದಾಗ, ನೀನೇನು ಮಾಡಿಸ್ತೀಯೋ ನಾವು ಒಪ್ಪಿಗೆ ಕೊಡ್ತೀನಿ ಅದಕ್ಕೆ ಅಂತ ಹೇಳಿದಾಗ, ನಾಮಘೇತಾ ಜಾವೇ ಪ್ರಾಣ ಮಾಜೆ ದೇವ. ಆವಾಗ ಈ ನಾಮ ಉಸಿರಿನ ಸಮೇತ ನಾಮ ಆಚೆ ಬರುತ್ತೆ. ಸೂಕ್ಷ್ಮ ದೇಹದ ಸಮೇತ ಲಿಂಗ ದೇಹದಲ್ಲಿ ಸ್ಥಾಪನೆಯಾಗಿ ಮಹಾಕಾರಣ ಶರೀರದಲ್ಲಿ ಸ್ಥಾಪನೆಯಾಗಿ ಪುನಃ ನನಗೆ ಒಂದು ಒಳ್ಳೆಯ ಜನ್ಮ ಸಿಗತ್ತೆ. ನಾಮಘೇತ ಯಾವೇ ಜನ್ಮ ಸೀಮಿ. ಇದೇ ನಾಮ ತಗೊಂಡು ನಾನು ಹೋದಾಗ ನನ್ನ ಜನ್ಮ ಪುನಃ ಹೆಂಗಾಗುತ್ತಪ್ಪ? ನಾಮದಲ್ಲೇ ನನ್ನ ಜನ್ಮ ಆಗುತ್ತೆ. ಅಂದರೆ ಪುನಃ ಒಂದು ಒಳ್ಳೆಯ ಸಾಧಕನೋ, ಸಿದ್ಧನೋ, ಯೋಗಿನೋ, ಯಾವುದೋ ಒಂದು ಅವಸ್ಥೆಯಲ್ಲಿ ಯೋಗಭ್ರಷ್ಟನಾಗಿ ನನ್ನ ಜೀವನ ಪುನಃ ಅದು ಸೃಷ್ಟಿಗೆ ಬರುತ್ತೆ. ಪುನಃ ಅದರಲ್ಲಿ ನಾನು ಮತ್ತೆ ಪುನಃ ತೊಡಗುತ್ತೀನಿ ನಾನು ಅದನ್ನು. ಇಲ್ಲಿ ಇನ್ನೊಂದು ವಿಚಾರ ಏನು ಮಾಡಬೇಕಪ್ಪ? ನಾಮಘೇತ ಯಾವೇ ಜನ್ಮಾಸಿ. ಈಗ ಜನ್ಮಾಸಿ ಮರಣ ಅಂದರೆ ಏನು? 50, 60, 70 ವರ್ಷದ ಕಾಲದ ಜನ್ಮದ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ನಿತ್ಯವಾಗಲೂ ನಾನು ಎದ್ದಾಗ ನನ್ನ ಹೊಸ ಜನ್ಮ, ನಿತ್ಯವಾಗಲೂ ನಾನು ನಿದ್ರೆಗೆ ಹೋದಾಗ ಅದೇ ನನ್ನ ಮರಣ. ಹಂಗಂದ ಮೇಲೆ ಮರಣ ಅಂದರೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಅಪ್ಪ ಚಿದಂಬರ ನೀನು ಎಲ್ಲವನ್ನೂ ನಿನಗೆ ಒಪ್ಪಿಸಿದ್ದೇನಪ್ಪ, ಇವತ್ತಿನ ಎಲ್ಲ ಕರ್ತವ್ಯವನ್ನು ನಿನಗೆ ಒಪ್ಪಿಸಿದ್ದೀನಿ, ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ ತಂದೆ. ತಪ್ಪು ಏನಾಗಿದೋ ಅದನ್ನೆಲ್ಲ ಕ್ಷಮಿಸಿ ಪುನಃ ತಪ್ಪು ಮಾಡುವಂಥ ಬುದ್ಧಿ ಕೊಡಬೇಡಪ್ಪ. ಒಳ್ಳೆಯ ಕೆಲಸಗಳೆಲ್ಲ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ, ತಪ್ಪಾಗಿದ್ರೆ ನನ್ನ ಕ್ಷಮಿಸು, ನನಗೆ ಕ್ಷಮಾಪಣೆ ಮಾಡಿ ಪುನಃ ನಾನು ಇಂಥದ್ದು ಮಾಡಬಾರ್ದು ಅಂತ ಬುದ್ಧಿಯನ್ನು, ವಿವೇಕವನ್ನು ಜಾಗೃತ ಮಾಡಿಕೊಡಪ್ಪ ತಂದೆ ಅಂತ ಪ್ರಾರ್ಥನೆ ಮಾಡಿ ನಾನು ಮಲ್ಕೊಂಡಾಗ ಆ ನಾಮ ನನ್ನ ಕಾಳಜಿ ತಗೊಳುತ್ತೆ. ನಿದ್ರಾ ಅವಸ್ಥೆಯಲ್ಲಿ, ಯೋಗ ನಿದ್ರೆಯಲ್ಲಿ ನಾಮ ಕಾಳಜಿ ತಗೊಂಡಾಗ ಪುನಃ ನಾನು ಎದ್ದಾಗ ಬೆಳಗ್ಗೆ ಹೊಸ ಜನ್ಮ ಆದಾಗ ಪುನಃ ನಾನು ಉಸಿರು ತಗೋತೀನಿ ಅಂದಾಗ ಏನಪ್ಪ? ನಾಮವನ್ನೇ ತಗೋತಾ ಇದ್ದೀನಿ. ಅದಕ್ಕೆ ನಾಮಗೀತಾ ಯಾವೇ ಜನ್ಮಾಸಿ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ನಾನು ನನ್ನ ಹೊಸ ಜನ್ಮ, ಬೆಳಗ್ಗೆ ಎದ್ದು ಕೂಡಲೇ ನನ್ನ ಹೊಸ ಜನ್ಮ ಆದಾಗ ನನ್ನ ಬಾಯಲ್ಲಿ ಏನು ಬರಬೇಕಪ್ಪ? ಎದ್ದು ಕೂಡಲೇ ಅಪ್ಪ ಚಿದಂಬರ ಬೆಳಕನ್ನು ತೋರಿಸಿದ ನನ್ನ ಜೀವನದಲ್ಲಿ. ಸೂರ್ಯನಾರಾಯಣ ಎಂಟ್ರಿ ಆಗ್ತಾನೆ ಅಂದರೆ ಏನಾಗ್ತಾನಪ್ಪ? ಬೆಳಕು ತೋರಿಸ್ತಿದ್ದಾನೆ. ಕತ್ತಲೆ ಇರೋ ಈ ಮನಸ್ಸಿಗೆ
ಸೂರ್ಯನಾರಾಯಣ ಬೆಳಕು ತೋರಿಸ್ತಾನೆ ಅಂದರೆ ಅವನು ಜ್ಞಾನವನ್ನು ನೀಡ್ತಾನೆ. ವಿವೇಕದಿಂದ ಇವತ್ತು ಪರಿಪೂರ್ಣವಾಗಿ ಇವತ್ತಿನ ಜೀವನವನ್ನು ಮಾಡಮ್ಮ, ಮತ್ತೆ ಪುನಃ ರಾತ್ರಿ ಎಲ್ಲವನ್ನೂ ಒಪ್ಪಿಸಿ ನೀನು ಪುನಃ ಸತ್ತೋಗು ಅಂದರೆ ನಿತ್ಯವಾಗಲೂ ನಮ್ಮ ಜನ್ಮ ಮರಣ ಆಗ್ತಾನೇ ಇರುತ್ತೆ. ಜನ್ಮ ಮರಣ ವಾಚುನಿ ಮುಕ್ತಿನ ಕೋಕಾಹಿ ಏಕಭಕ್ತಿ ದೇಯಿ ಸರ್ವಕಾಳ. ಜನ್ಮ ಮರಣ ನನಗೆ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದಿಸ್ಬೇಡ ಅಂತಾರೆ ಭಕ್ತರು ಸಂತರು. ಎದಕ್ಕಪ್ಪ? ಮುಕ್ತಿ ಹೊಂದದ ಮೇಲೆ ಅಲ್ಲಿ ಏನೂ ಇರೋದಿಲ್ಲ. ಪುನಃ ನಾನು ಒಂದಾದ್ಮೇಲೆ ಅಲ್ಲಿ ಜ್ಞಾನ, ಒಂದಾದ್ಮೇಲೆ ಇನ್ನೇನಿರುತ್ತಲ್ಲಿ, ಇನ್ನು ಅವನ ಬಗ್ಗೆ ಕೊಂಡಾಡ್ಲಿಕ್ಕೆ ಮಾತಿಲ್ಲ, ಎಂಥದೂ ಇಲ್ಲ, ಮೌನದಲ್ಲಿ ಸುಮ್ಮನೆ ಕೂಡಬೇಕಾಗತ್ತೆ. ಅದಕ್ಕೆ ಸಂತರು ಏನು ಮಾಡ್ತಾರೆ, ಸದಾಕಾಲ ವೀಣಾ ಹಿಡ್ಕೋಬೇಕು, ಟಾಳು ಹಿಡ್ಕೋಬೇಕು, ಚಿಪ್ಪಳಿ ಹಿಡ್ಕೋಬೇಕು, ವಾಳವಂಟಿದಲ್ಲಿ ಆ ಬರಡು ಭೂಮಿಯಲ್ಲಿ ಹೋಗಿ ಕುಣಿಬೇಕಾಗಿದೆ ಮೈ ಮರೆತು. ಅದಕ್ಕೆ ಪೃಥ್ವಿ ಮೇಲೆ ಪುನಃ ಪುನಃ वाळवंटी गाऊ आम्ही वाळवंटी नाचू, चंद्रभागेच्या पाण्याने अंग अंग नाऊ, विठ्ठलाचे नाम घेऊ, विठ्ठलाचे नाम घेऊ, होऊन निसंग नाथा घरी नाचे माझा सखा पांडुरंग, नाथा घरी नाचे, नाथा घरी नाचे माझा सखा पांडुरंग, अबीर गुलाल उधळीत ರಂಗ. ಏನು ಹೇಳ್ತಾರಪ್ಪ? ಸುಖಮೇಳ ಹೇಳ್ತಾರೆ. ನಾನು ವಾಳವಂಟಿದಲ್ಲಿ ನಾವು ಕುಣಿಬೇಕು, ವಾಳವಂಟಿದಲ್ಲಿ ಚಂದ್ರಭಾಗದಲ್ಲಿ ಸ್ನಾನ ಮಾಡಬೇಕು, ಭಕ್ತರು ನಿಸಂಗರಾಗಿ ಕುಣಿತಾ ಇದೆ ಮೈ ಮರೆತ್ಕೊಂಡು ವಿಠ್ಠಲನ ನಾಮಘೋಷದಲ್ಲಿ ನಮ್ಮ ಮೈ ಮರೆತಬೇಕಪ್ಪ ಅಂದರೆ ಅದಕ್ಕೆ ನಮಗೆ ಮುಕ್ತಿ ಬೇಡ. ಪುನಃ ಪುನಃ ಈ ಚಂದ್ರಭಾಗೆ ತೀರದಲ್ಲಿ ಬರಬೇಕು, ನಾವು ಕುಣಿಬೇಕು, ಜೆಂಡಾ ಪತಾಕ ತಗೊಂಡು ಮಾಡಬೇಕು ಅಂತ ಹೇಳ್ತಾರೆ, ಪ್ರತಿಪಾದಿಸ್ತಾರೆ ಭಗವಂತನಿಗೆ. ಅಪ್ಪ ನನಗೆ ಕೊಡಬೇಡ ಮುಕ್ತಿ, ನೀನು ನಿನ್ನ ಚರಣಕಮಲವನ್ನು ಆ ಪಾದ ಪದ್ಮಕಮಲಗಳಲ್ಲಿ ನನ್ನ ಮಸ್ತಕವನ್ನು ಇಟ್ಟಾಗ ಎಂಥ ಒಂದು ಮಹದ್ಭಾಗ್ಯ ಆನಂದ ಅನುಭವಿಸ್ತೀನಿ ನಾನು, ಅದನ್ನು ನನ್ನಿಂದ ಕಿತ್ಕೊಬೇಡಪ್ಪ ಸ್ವಾಮಿ. ಅದಕ್ಕೆ ಜನ್ಮ ಮರಣದ ಚಕ್ರದಲ್ಲಿ ಪುನಃ ಪುನಃ ಹಾಕು ಅಂತಾರೆ ಅವರು, ಬಿಡುಗಡೆ ಹೊಂದಿಸ್ಬೇಡ. ಯಾಕೆಂದರೆ ನಿನ್ನ ಪ್ರೀತಿ ವ್ಯಕ್ತಪಡಿಸ್ಲಿಕ್ಕೆ ಇದೇ ಒಂದು ಮನುಷ್ಯ ಜನ್ಮ, ಇದೇ ಒಂದು ಮನುಷ್ಯ ಜನ್ಮದಲ್ಲಿ ಬಂದಾಗ ನಾನು ನಿನ್ನ ಬಗ್ಗೆ ನಾನು ಪ್ರೀತಿ ವ್ಯಕ್ತಪಡಿಸ್ಬೋದು. ಅದಿನ್ಯಾವ ಜನ್ಮದಲ್ಲೂ ಸಾರ್ಥಕ ಆಗಕ್ಕೆ ಸಾಧ್ಯತೆ ಇಲ್ಲ. ಮುಕ್ತಿ ಹೊಂದಿದ್ರೆ ಜ್ಞಾನ ಹೊಂದದಂಗಾಯಿತು. ಜ್ಞಾನದಲ್ಲಿ ಯಾವ ಮಾತೂ ಇರಲ್ಲ, ಕೇವಲ ಮೌನ ಇರುತ್ತೆ. ಆ ಮೌನದಲ್ಲಿ ನಾವು ಏನು ಮಾತಾಡೋದಿಲ್ಲ. ವ್ಯಕ್ತಪಡಿಸ ಸಿದ್ಧರು ಯೋಗಿಗಳು ಎಲ್ಲ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡ್ತಾ ಸುಮ್ಮನೆ ಕೂತಿರ್ತಾರೆ, ಅವರು ಆ ಆನಂದದಲ್ಲಿರ್ತಾರೆ. ಆದರೆ ನನಗೆ ಈ ಆನಂದ ದೊರಕಿಸ್ಕೊಡಪ್ಪ ಅಂತ ಅವ್ರು ಕೇಳ್ತಾರೆ. ಏಕ ಭಕ್ತಿ ದೇಯಿ ಸರ್ವಕಾಳ. ಭಕ್ತಿ ಬಿಟ್ಟು ಭಕ್ತಿ ವೀಣೆ ಜೀಣೆ ವ್ಯರ್ಥ ಜಾಣ, ಚಿದಂಬರರಾಯ ಬ್ರಹ್ಮಾಂಡ ನಾಯಕ ವಿನಂತಿಯ ಐಕ ಏಕ ಮಾಜಿ. ಭಕ್ತಿ ವೀಣೆ ಜೀಣೆ ವ್ಯರ್ಥ ಜಾಣ, ಅದಕ್ಕೆ ನನಗೆ ಭಕ್ತಿನೇ ಕೊಡಪ್ಪ, ಭಕ್ತಿನೇ ಕೊಡಪ್ಪ, ಭಕ್ತಿನೇ ಕೊಡಪ್ಪ, ಮುಕ್ತಿ ಬೇಡೇ ಬೇಡ. ವಿಠಾಬಾಯಿ ಮಣಿ ಇದಕ್ಕೇ ದೇಯಿ ಸ್ವಾಮಿ, ಚಿದಂಬರಾಯಿ ಬಾಳ ತುझे. ನಾನು ನಿನ್ನ ಮಗುವಿದ್ದೀನಿ. ಯಾರು? ಈ ಮನಸ್ಸು ಮಗುವಿನ ಥರ ನಿನಗೆ ಶರಣು ಹೋಗಿದೆಯಪ್ಪ. ಮನಸ್ಸಿಗೆ ಮಗು ಅಂತಿದ್ದಾರೆ. ನಾವು ಸಣ್ಣ ಮಕ್ಕಳು ಆಗೋದು ಅಂದರೆ ಏನಪ್ಪ? ನಮ್ಮ ಮನಸ್ಸು ಮಗು ಥರ ಆಗಬೇಕು. ಆ ಮಗುಗೇನೂ ಗೊತ್ತಿರೋದಿಲ್ಲ. ನೀವೇನು ತೋರಿಸಿ ಹೇಳ್ತಿರೋ, ಇದು ಆ್ಯಪಲ್ ಅಂದರೆ ಆ್ಯಪಲ್ ಅನ್ನತ್ತೆ, ಗ್ರೀನ್ ಅಂದರೆ ಗ್ರೀನ್ ಅನ್ನತ್ತೆ, ಅಮ್ಮ ಅಂದರೆ ಅಮ್ಮ ಅನ್ನತ್ತೆ, ಅಪ್ಪ ಅಂದರೆ ಅಪ್ಪ ಅನ್ನತ್ತೆ. ಅಂದರೆ ಅದು ಇರುವಿಕೆಗೆ ಏನು ನೀವೇನು ಹೇಳ್ಕೊಡ್ತಿರೋ ಮನಸ್ಸಿಗೆ ಅದೇ ಅದು ಅಚ್ಚು ಹೊಡೆದು ಹೇಳುತ್ತೆ, ಪ್ಯಾರೆಟ್ ಥರ. ಹಾಗೆ ನಾವು ಕೂಡ ಅಂದರೆ ಈ ಮನಸ್ಸು ಹೆಂಗಾಗಬೇಕಪ್ಪ? ಮಗು ಥರ ಆಗಬೇಕು. ನಾನಿನ್ನ ಮಗು ಅಂತ ವಿಠಾಬಾಯಿ ಹೇಳ್ತಾಳೆ. ಅಂದರೆ ಮನಸ್ಸು ಆ ಮಗು ಥರ ಆಗಿ ಒಂದು ಚರಣಕ್ಕೆ ಸಮರ್ಪಣೆ ಮಾಡಬೇಕು. ಇದೊಂದು ಕೊಡಪ್ಪ ನನಗೆ, ನಿನ್ನ ನಾಮದ ಹೊರತಾಗಿ ನಾಮಾಮೃತ ರಸಪಾನವನ್ನು ಈ ವಾಚ ಮಾಡಲಿ ಸದಾಕಾಲ. ಬಾಯಿ ಕೊಟ್ಟಿರೋದು ಎರಡು ಮಾತಿಗೆ, ಒಂದು ತಿನ್ನಲಿಕ್ಕೆ, ಒಂದು ಮಾತಾಡಲಿಕ್ಕೆ. ಹಾಗಂದರೆ ವಾಚ ತೆಗೆದ್ರೆ ನಾನು ಏನು ಬರಬೇಕಪ್ಪ? ಚಿದಂಬರ 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 ವಿಠ್ಠಲ ಚಿದಂಬರ ವಿಠ್ಠಲ ಚಿದಂಬರ ಚಿದಂಬರ ವಿಠ್ಠಲ ಅಂತ ಬರ್ತಾನೆ ಹೋಗಬೇಕು. ಅಲ್ಲಿ ಯಾವ ಥರವಾದ ವಿಷಯ, ವಸ್ತು, ವ್ಯಕ್ತಿ ಬಗ್ಗೆ ಒಂದು ಚಕಾರ ಬರಬಾರ್ದು ನಮ್ಮ ಬಾಯಲ್ಲಿ. ಆವಾಗ ಆ ಮನಸ್ಸು ಆ ಪರಮಾತ್ಮನಲ್ಲಿ ಹೋಗಿ ಆಲಿಂಗನ ಮಾಡಿದಾಗ, ಆ ಜ್ಯೋತಿ ಸ್ವರೂಪದಲ್ಲಿ ಈ ಮನಸ್ಸು ಐಕ್ಯ ಆದಾಗ ಏನಾಗತ್ತಪ್ಪ? ನಮಗೆ ಜೀವನ್ಮುಕ್ತಿ, ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್ನು, ನೀವೇನೇನು ಮುಂತಾದ ಶಬ್ದ ಮುಖಾಂತರ ಅದನ್ನು ವ್ಯಕ್ತಪಡಿಸ್ತೀರೋ ಅದೆಲ್ಲವೂ ಆಗತ್ತೆ. ವಿಠಾಬಾಯಿ ಚರಣಕ್ಕೆ ಅಭಂಗವನ್ನು ಸಮರ್ಪಿಸುತ್ತಾ ಅವಳ ಪಾದ ಪದ್ಮ ಕಮಲಗಳಲ್ಲಿ
ಅವಳಲ್ಲಿ ಬೇಡಿಕೆ ಮಾಡ್ಕೊಂಡಮ್ಮ ವಿಠಾಬಾಯಿ, ನೀನು ಭಕ್ತಿ ಹೊಂದಿರೋ ಒಂದು ಸ್ಥಿತಿಯನ್ನು ನಮ್ಮೆಲ್ಲರಿಗೂ ದೊರಕಿಸ್ಕೊಟ್ಟು ನಮಗೆ ಸ್ವಾಮಿ ಚರಣಕ್ಕೆ, ಸ್ವಾಮಿ ಪಾದಕ್ಕೆ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಿ ನೀನು ಆ ಪಾದಕ್ಕೆ ನಮ್ಮನ್ನು ಸೇರಿಸಮ್ಮ ಅಂತ ವಿಠಾಬಾಯಿ ಚರಣದಲ್ಲಿ ಪ್ರಾರ್ಥನೆ ಮಾಡುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.